ಎಲ್ಲಾ ಗೃಹಲಕ್ಷ್ಮಿ ಮಹಿಳೆಯರಿಗೂ ಕೂಡ ಒಂದು ಭರ್ಜರಿ ಗುಡ್ ನ್ಯೂಸ್. ಒಂದಲ್ಲ ಎರಡಲ್ಲ, ಒಟ್ಟಾರೆಯಾಗಿ ಒಂದೇ ದಿನ 8,000 ರೂಪಾಯಿ ಅಮೌಂಟ್ ಕ್ರೆಡಿಟ್ ಆಗ್ತಾ ಇದೆ. ಹೌದು, 1,26,00,000 ಗೃಹಲಕ್ಷ್ಮಿ ಮಹಿಳೆಯರು ಕೂಡ ನೋಡ್ಬೇಕಾಗಿರುವಂತಹ ಒಂದು ಯೂಸ್ಫುಲ್ ವಿಡಿಯೋ ಇವತ್ತು ನಾನು ನಿಮ್ಗೆ ತಿಳಿಸ್ತಾ ಇದ್ದೀನಿ. ಮಹಿಳೆಯರಂತೂ ನಿಜವಾಗ್ಲೂ ಖುಷಿ ಪಡುವಂತಹ ವಿಷಯನೇ. 8,000 ರೂಪಾಯಿ ಅಮೌಂಟ್ ಜಮೆ ಆಗಿದೆ. ಇದನ್ನ ಜಸ್ಟ್ ಮಾತಲ್ಲೇ ಹೇಳೋದಲ್ದಿರ ವಿತ್ ಪ್ರೂಫ್ ಇನ್ಫಾರ್ಮೇಶನ್ ತಿಳಿಸ್ಕೊಡ್ತೀನಿ. ಯಾವುದೇ ರೀತಿಯ ಫೇಕ್ ಇನ್ಫಾರ್ಮೇಶನ್ ಇರೋದಿಲ್ಲ. 100% ಜೆನ್ಯೂನ್ ಇನ್ಫಾರ್ಮೇಶನ್ ಇರುತ್ತೆ. ಯಾರ್ಯಾರಿಗೆ 8,000 ರೂಪಾಯಿ ಬಂದಿದೆ ಮತ್ತೆ ಯಾಕೆ 8,000 ರೂಪಾಯಿ ಹಾಕಿದ್ದಾರೆ, ನಮಗೆ 8,000 ರೂಪಾಯಿ ಬರೋದಿಲ್ವಾ ಅಂತ ತಿಳ್ಕೊಬೇಕು ಅಂದ್ರೆ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಬೇಕು. ಫಸ್ಟ್ ಟೈಮ್ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ನಾನು ಏನೇ ವಿಡಿಯೋ ಹಾಕಿದ್ರು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಮತ್ತೆ ಇನ್ನೊಂದು ಏನು ಗೊತ್ತಾ, ಇದರಲ್ಲಿ ಕೆಲವರಿಗೆ 8,000 ರೂಪಾಯಿ ಅಮೌಂಟ್ ಬಂದಿತ್ತು ಅಂದ್ರೆ ಕೆಲವರಿಗೆ 15,000 ರೂಪಾಯಿ ಅಮೌಂಟ್ ಕ್ರೆಡಿಟ್ ಆಗಿದೆ. ಕಂಪ್ಲೀಟ್ ಇನ್ಫಾರ್ಮೇಶನ್ ತಿಳಿಸ್ತೀನಿ, ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಮತ್ತೆ ಇದರಿಂದ ನಿಮ್ಗೊಂದು ಇನ್ಫಾರ್ಮೇಶನ್ ಸಿಗುತ್ತೆ, ಅದನ್ನು ನೀವು ಬೇರೆಯವ್ರಿಗೂ ಕೂಡ ಶೇರ್ ಮಾಡಬಹುದು. ನಿಮ್ಮ ಮನೆಯಲ್ಲಿ ಮಕ್ಕಳಿದ್ರು ಅಂದ್ರೆ ಅವ್ರಿಗೆ ಯೂಸ್ ಆಗುತ್ತೆ, ನಿಮ್ಮ ಅಕ್ಕಪಕ್ಕದ ಮನೆಯವ್ರಿಗೂ ಅಥವಾ ನಿಮ್ಮ ನೆಂಟರು ಮನೆಯವರು ಇದ್ರು ಅವ್ರಿಗೂ ಕೂಡ ಯೂಸ್ ಆಗುವಂತಹ ಇನ್ಫಾರ್ಮೇಶನ್ ತಿಳಿಸ್ಕೊಡ್ತೀನಿ. ಪ್ರತಿ ತಿಂಗಳು ವಿದ್ಯಾರ್ಥಿಗಳಿಗೆ 3,000 ರೂಪಾಯಿ ಬರುವಂಥದ್ದನ್ನ ನಾನು ತಿಳಿಸ್ಕೊಡ್ತೀನಿ. ವಿಡಿಯೋ ಕಂಪ್ಲೀಟ್ ಆಗಿ ನೋಡಿ. ಬೆಳಗ್ಗೆ ಒಂದು ವಿಡಿಯೋ ಹಾಕಿದ್ದೆ ನಾನು ನಿಮಗೆ, ಗೃಹಲಕ್ಷ್ಮಿ 20ನೇ ಕಂತಿನ ಹಣ ಬಿಡುಗಡೆ ಆಗೋಕೆ ಸ್ಟಾರ್ಟ್ ಆಗಿದೆ, ನಿನ್ನೆಯಿಂದನೇ ಅಮೌಂಟ್ ಬಿಡುಗಡೆ ಆಗಿದೆ ಅಂತ. ಹೌದು, ಗೃಹಲಕ್ಷ್ಮಿ 20ನೇ ಕಂತಿನ ಹಣ ಖಂಡಿತವಾಗ್ಲೂ ಬಿಡುಗಡೆ ಆಗೋದಕ್ಕೆ ಸ್ಟಾರ್ಟ್ ಆಗಿದ್ದು, ಇವತ್ತು ಕೂಡ ಲಕ್ಷಾಂತರ ಮಹಿಳೆಯರ ಖಾತೆಗೆ 2,000 ರೂಪಾಯಿ ಅಮೌಂಟ್ ಕ್ರೆಡಿಟ್ ಆಗಿದೆ. 20ನೇ ಕಂತಿನ ಹಣ ಕ್ರೆಡಿಟ್ ಆಗಿದೆ ಅನ್ನೋದಕ್ಕೆ ನಾನು ಆಲ್ರೆಡಿ ಸ್ವಲ್ಪ ಸ್ಕ್ರೀನ್ ಶಾಟ್ಗಳನ್ನ ಹಾಕಿದೆ. ಇನ್ನೊಂದ್ಸಲ ಸ್ಕ್ರೀನ್ ಶಾಟ್ಗಳನ್ನ ಹಾಕ್ತಾ ಇದ್ದೀನಿ ನೋಡಿ. ತುಂಬಾ ಜನ ಕಮೆಂಟ್ ಮಾಡಿದ್ದಾರೆ ನಮಗೆ 20ನೇ ಕಂತಿನ ಹಣ ಬಂದಿದೆ ಅಂತ. ಹಾಗೆ ನಿನ್ನೆ ಹಣ ಬಂದಿರೋ ಸ್ಕ್ರೀನ್ ಶಾಟ್ ಕೂಡ ಹಾಕಿದೆ. ಇದ್ರ ಜೊತೆಗೆ ಇವತ್ತು ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿರೋ ಸ್ಕ್ರೀನ್ ಶಾಟ್ ಕೂಡ ಹಾಕ್ತೀನಿ. ಮತ್ತೆ ಇನ್ನೊಂದು ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ 8,000 ರೂಪಾಯಿ ಯಾರ್ಯಾರಿಗೆ ಬಂದಿದೆ ಅನ್ನೋದನ್ನ ನಾನು ಹೇಳ್ತಿದ್ದೀನಿ ನೋಡಿ. ನಮ್ಮ ರಾಜ್ಯ ಸರ್ಕಾರದ ಕಡೆಯಿಂದನೇ ಮತ್ತೊಂದು ಗ್ಯಾರಂಟಿ ಯೋಜನೆಯ 6,000 ರೂಪಾಯಿ ಅಮೌಂಟ್ ಕ್ರೆಡಿಟ್ ಆಗಿದೆ. ಹೌದು, ಯುವ ನಿಧಿ ಅಮೌಂಟ್ ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳದು ಬಾಕಿ ಇತ್ತಲ್ವಾ, 2 ತಿಂಗಳ ಹಣವನ್ನ ಒಂದೊಂದು ದಿನ ಗ್ಯಾಪ್ಗಳನ್ನ ನಂತರ ಹಣ ಬಿಡುಗಡೆ ಮಾಡಿದ್ದಾರೆ. ನಿನ್ನೆ ಅರ್ಧ ಜನಕ್ಕೆ 3,000 ರೂಪಾಯಿ, ಇವತ್ತು ಅರ್ಧ ಜನಕ್ಕೆ 3,000 ರೂಪಾಯಿ, ಒಟ್ಟು 6,000 ರೂಪಾಯಿ. ನಿನ್ನೆ ಒಂದು ಕಂತು, ಇವತ್ತೊಂದು ಕಂತು, 2 ಕಂತಿನ ಹಣ ಹಾಕಿದ್ದಾರೆ. ಒಟ್ಟು 6,000 ರೂಪಾಯಿ ಪ್ಲಸ್ ಗೃಹಲಕ್ಷ್ಮಿ ಯೋಜನೆಯ 2,000 ರೂಪಾಯಿ, ಒಟ್ಟು 8,000 ರೂಪಾಯಿ ಅಮೌಂಟ್ ಕ್ರೆಡಿಟ್ ಆಗಿದೆ. ಯುವ ನಿಧಿ ಬಗ್ಗೆ ಹೇಳ್ತೀನಿ ನೋಡಿ. ಯಾರ್ದು ಡಿಗ್ರಿ ಕಂಪ್ಲೀಟ್ ಆಗಿರುತ್ತೆ 2023-24ರಲ್ಲಿ ಅಂಥವ್ರು ಎಲ್ಲೂ ಕೆಲ್ಸಕ್ಕೆ ಹೋಗ್ತಿಲ್ಲ, ಈ ಡಿಗ್ರಿ ಕಂಪ್ಲೀಟ್ ಆಗಿದೆ, ನಾನು ನಿರುದ್ಯೋಗಿ ಆಗಿದ್ದೀನಿ ಅಂದರೆ ಸಿದ್ದರಾಮಯ್ಯ ಅವರು ಹೆಂಗೆ 2,000 ರೂಪಾಯಿ ಕೊಡ್ತಿದ್ದಾರೋ ಅಂಥವ್ರಿಗೆ 3,000 ರೂಪಾಯಿ ಹಣ ಪ್ರತಿ ತಿಂಗಳು ಕೂಡ ಹಾಕ್ತಾರೆ. ನಿಮ್ಮ ಮನೇಲಿ ಯಾರಾದರೂ ವಿದ್ಯಾರ್ಥಿಗಳಿದ್ರು, ಇನ್ನೂ ನಾನು ಅಪ್ಲಿಕೇಶನ್ ಹಾಕ್ಸಿಲ್ಲ ಅವ್ರಿಗೆ ಅಂದರೆ ದಯವಿಟ್ಟು ಅಪ್ಲಿಕೇಶನ್ ಹಾಕಿಸಿ. ನಿಮ್ಮ ನೆಂಟರು ಮನೇಲಿದ್ರು ಕೂಡ ಹೇಳಿ. ಗೃಹಲಕ್ಷ್ಮಿ ಯೋಜನೆ ಹಣ ಒಂದು ತಿಂಗಳು ಹೆಚ್ಚು ಕಮ್ಮಿ ಆಗುತ್ತೆ ಲೇಟ್ ಹಾಕೋದ್ರಲ್ಲಿ. ಬಟ್ ಯುವ ನಿಧಿ ಹಂಗಾಗೋದಿಲ್ಲ, ಮಂತ್ಲಿ ಕರೆಕ್ಟಾಗಿ ಬರುತ್ತೆ. ಬಟ್ ಈ ಸಲ ಫಿನಾನ್ಷಿಯಲ್ ಇಯರ್ ಎಂಡಿಂಗ್ ಇರೋದ್ರಿಂದ ಮಾರ್ಚ್ ತಿಂಗಳದು ಪೆಂಡಿಂಗ್ ಇತ್ತು. ಈಗ ಮಾರ್ಚ್ ಮತ್ತು ಏಪ್ರಿಲ್ 2 ತಿಂಗಳು ಹಣವನ್ನು 6,000 ರೂಪಾಯಿ ಹಾಕೋಕೆ ಸ್ಟಾರ್ಟ್ ಮಾಡಿದ್ದಾರೆ. ಹಣ ಬಂದಿರೋ ಸ್ಕ್ರೀನ್ ಶಾಟ್ ಕೂಡ ಹಾಕ್ಬಿಡ್ತೀನಿ, ಜಸ್ಟ್ ಮಾತಲ್ಲೇ ನಾನು ಹೇಳೋದಿಲ್ಲ ನಿಮಗೆ. ನಿನ್ನೆ ಸಂಜೆ 3,000 ರೂಪಾಯಿ ಮೊದಲನೇ ಸಲ ಬಂದಿದೆ. ಅವ್ರದ್ದು ಟೋಟಲ್ ಬ್ಯಾಲೆನ್ಸ್ ನೋಡ್ರೆ 4,000 ರೂಪಾಯಿ ಇದೆ. ಮತ್ತೆ ಅವ್ರಿಗೆ 3,000 ರೂಪಾಯಿ ಅಮೌಂಟ್ ಕ್ರೆಡಿಟ್ ಆಗಿದೆ. ಒಟ್ಟು 7,000 ರೂಪಾಯಿ ಅಮೌಂಟ್ ಆಯಿತು. ಇದೇ ರೀತಿ ಸಾಕಷ್ಟು ಜನರಿಗೆ ಬಂದಿದೆ. ಅದರಲ್ಲಿ ಒಂದಷ್ಟು ಸ್ಕ್ರೀನ್ ಶಾಟ್ಗಳನ್ನ ನಾನು ನಿಮಗೆ ಹಾಕಿದ್ದೀನಿ. ಪರ್ಸನಲಿ ನಾನು ಯುವ ನಿಧಿ ಅಪ್ಲಿಕೇಶನ್ ಹಾಕೋದ್ರಿಂದ, ಯುವ ನಿಧಿ ಸ್ಟೇಟಸ್ ಚೆಕ್ ಮಾಡೋದ್ರಿಂದ ನನಗೆ ತುಂಬಾ ಜನ ಗೊತ್ತಿರೋರು ಇದ್ದಾರೆ. ಅವರೆಲ್ಲರೂ ಹೇಳ್ತಾರೆ ನಮ್ಗೇನಾದರೂ ಯುವ ನಿಧಿ ಅಮೌಂಟ್ ಬಂತು ಅಂದರೆ ಖಂಡಿತವಾಗ್ಲೂ ಅವ್ರು ತಿಳಿಸ್ಕೊಡ್ತಾರೆ. ನನ್ನ ಹತ್ರ ತುಂಬಾ ಜನ ಮೆಸೇಜ್ಗಳು ಕೂಡ ಕಳಿಸ್ಕೊಟ್ಟಿದ್ದಾರೆ. ಅದನ್ನೆಲ್ಲ ಕೂಡ ನಿಮಗೆ ಸ್ಕ್ರೀನ್ ಶಾಟ್ ಹಾಕಿದ್ದೀನಿ. ಹಾಗೆ ಒಬ್ಬೊಬ್ರಿಗೆ ಒಂದೊಂದು ದಿನ ಬಂದಿದೆ. ಕೆಲವರಿಗೆ 3ನೇ ತಾರೀಕು ಬಂದಿದೆ, ಕೆಲವರು 4. ಇವತ್ತು ಕೂಡ ಸಾಕಷ್ಟು ಜನಕ್ಕೆ ಅಮೌಂಟ್ ಕ್ರೆಡಿಟ್ ಆಗಿದೆ, ಯುವ ನಿಧಿ ಅಮೌಂಟು. ಅದ್ರ ಜೊತೆಗೆ ಏನು ಗೊತ್ತಾ, ಈಗ ಯುವ ನಿಧಿ ಅಮೌಂಟ್ ಬರೋದು ಯಾವುದೋ ಒಬ್ರು ಸ್ಟೂಡೆಂಟ್ಸ್ಗಳಿಗೆ ನಮಗೆ ಹೇಗೆ ಹೆಲ್ಪ್ ಆಗುತ್ತೆ ಅಂದರೆ, ಸಾಕಷ್ಟು ಜನ ಗೃಹಿಣಿಯರು, ಮದುವೆ ಆಗಿರುವಂಥವ್ರು ಯುವ ನಿಧಿ ಅಮೌಂಟು ಕೂಡ ಪಡ್ಕೊತಾ ಇದ್ದಾರೆ. ಜೊತೆಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಕೂಡ ಪಡ್ಕೊತಾ ಇದ್ದಾರೆ. ಡಿಗ್ರಿ ಕಂಪ್ಲೀಟ್ ಆಗಿರ್ತಾರಲ್ವಾ, ಮದುವೆ ಆಗಿರುತ್ತೆ, ರೇಷನ್ ಕಾರ್ಡ್ ಮಾಡಿಸ್ಕೊಂಡಿರ್ತಾರೆ, ಆ ಕಡೆ ಅದು ಬರುತ್ತೆ, ಈ ಕಡೆ ಇದು ಬರುತ್ತೆ. ಕೆಲವು ಮಹಿಳೆಯರಿಗೆ 8,000 ರೂಪಾಯಿ ಅಮೌಂಟು ಕ್ರೆಡಿಟ್ ಆಗಿದೆ. ಈಗ ಕೆಲವರು ವಯಸ್ಸಾದವರು ಇರ್ತಾರೆ, ಸ್ವಲ್ಪ ಮಿಡಲ್ ಏಜ್ ಅವ್ರು ಇರ್ತಾರೆ, ನಮಗೆ ಬಂದಿಲ್ವಲ್ಲ ಅಂತ ಹೇಳಿದ್ರೆ, ನಿಮ್ಮ ಮನೇಲಿ ಯಾರಾದರೂ ಡಿಗ್ರಿ ಕಂಪ್ಲೀಟ್ ಆಗಿರೋ ಸ್ಟೂಡೆಂಟ್ಸ್ಗಳು ಇದ್ರು ಅಂದರೆ ದಯವಿಟ್ಟು ಅಪ್ಲಿಕೇಶನ್ ಹಾಕಿ. ಮಿಸ್ ಇಲ್ದಿರೆ ನಿಮಗೆ ಗೃಹಲಕ್ಷ್ಮಿ ಹಣ ಬರುತ್ತೆ. ಇನ್ನು ಇವತ್ತು ಗೃಹಲಕ್ಷ್ಮಿ ಹಣ ಬಂದಿರೋ ಸ್ಕ್ರೀನ್ ಶಾಟ್ ಕೂಡ ನಾನು ನಿಮಗೆ ಹಾಕಿದ್ದೀನಿ ನೋಡಿ. 5/6 ಗೃಹಲಕ್ಷ್ಮಿ ಅಂತ ಮೆನ್ಷನ್ ಆಗಿದೆ. ಜೊತೆಗೆ 20ನೇ ಕಂತಿನ ಹಣ ಅಂತ ಕೂಡ ಮೆನ್ಷನ್ ಆಗಿದೆ. ಪರ್ಟಿಕ್ಯುಲರ್ ಆಗಿ ಈ ಕಡೆ ಗೃಹಲಕ್ಷ್ಮಿ ಹಣ ಬಂದಿದೆ, ಆ ಕಡೆ ಯುವ ನಿಧಿ ಅಮೌಂಟು ಎರಡೂ ಕೂಡ ಬಂದಿದೆ. ಎರಡೂ ಕೂಡ 8,000 ರೂಪಾಯಿ ಆಗುತ್ತೆ. ಇನ್ನು ಒಂದೇ ಮನೆಯಲ್ಲಿ ಇಬ್ಬರು ಡಿಗ್ರಿ ಮಾಡಿರೋಂಥ ವಿದ್ಯಾರ್ಥಿಗಳಿದ್ರು ಅಂದರೆ 8,000 ಆಗಿತ್ತಲ್ವ, ಅದ್ರ ಜೊತೆ ಇನ್ನು 6,000 ರೂಪಾಯಿ ಸೇರಿಸ್ಕೊಂಡ್ರೆ 15,000 ರೂಪಾಯಿ ಗೌರ್ಮೆಂಟ್ ಕಡೆಯಿಂದ ಬಿಡುಗಡೆ ಆಗಿದೆ. 100% ಇದು ಸತ್ಯ, ಯಾವುದೇ ರೀತಿಯ ಫೇಕ್ ಇನ್ಫಾರ್ಮೇಷನ್ ಅಲ್ಲ. ಯುವ ನಿಧಿ 2 ಕಂತಿನ ಹಣ ಒಟ್ಟಿಗೆ ಬಿಡುಗಡೆ ಆಗಿದೆ. ಗೃಹಲಕ್ಷ್ಮಿ 20ನೇ ಕಂತಿನ ಹಣ ಬಿಡುಗಡೆ ಆಗಿದೆ. ಆದರೆ ಎಲ್ಲ ಜಿಲ್ಲೆಯವರೆಗೂ ಬಂದಿಲ್ಲ, ಕೆಲವು ಜಿಲ್ಲೆಯವ್ರಿಗೆ ಮಾತ್ರ ಬಂದಿದೆ. ನಿಮಗೆ ಏನಾದರೂ ಬಂದಿತ್ತು ಅಂದರೆ ಅದನ್ನು ಕಮೆಂಟಲ್ಲಿ ತಿಳಿಸಿ. ನಿಮ್ಮ ಮನೆಯಲ್ಲಿ ಯಾರಾದರೂ ಡಿಗ್ರಿ ಕಂಪ್ಲೀಟ್ ಆಗಿರೋರು, ಡಬಲ್ ಡಿಗ್ರಿ ಕಂಪ್ಲೀಟ್ ಆಗಿರೋರು, ಅಥವಾ PUC ಆದಮೇಲೆ ಡಿಪ್ಲೊಮಾ ಮಾಡಿರೋಂತಹ ವಿದ್ಯಾರ್ಥಿಗಳು ಯಾರಾದರೂ ಇದ್ರು ಅಂದರೆ ಅವ್ರಿಗೂ ಕೂಡ ಅಪ್ಲಿಕೇಶನ್ ಹಾಕಲಿ, ಖಂಡಿತವಾಗ್ಲೂ ಹಣ ಬರುತ್ತೆ. ಡಿಪ್ಲೊಮಾ ಪಾಸ್ ಆಗಿರೋರಿಗೆ 1,500 ರೂಪಾಯಿ ಬರುತ್ತೆ. ಡಿಗ್ರಿ ಡಬಲ್ ಡಿಗ್ರಿ ಮಾಡಿರೋರಂಥವ್ರಿಗೆ 3,000 ರೂಪಾಯಿ ಖಂಡಿತವಾಗ್ಲೂ ಬರುತ್ತೆ. ಈಗಾಗಲೇ ಇಲ್ಲಿವರೆಗೂ 12 ತಿಂಗಳ ಹಣ ಬಂದಿದೆ ಅಂತ ಹೇಳ್ತಾ ಇದ್ದಾರೆ.
ಆ ಗೃಹಲಕ್ಷ್ಮಿಗಿಂತ ಹೆಚ್ಚಿನ ಹಣವ ಯುವನಿಧಿಯಲ್ಲಿ ನೀವು ಪಡ್ಕೋಬಹುದಾಗಿರುತ್ತೆ. ಒಂದೇ ಒಂದು ತಿಂಗಳು ಕೂಡ ಮಿಸ್ ಆಗೋದಿಲ್ಲ. ಖಂಡಿತವಾಗ್ಲೂ ಹಣ ಹಾಕ್ತಾರೆ. ಇದು ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಇರಬೇಕಿತ್ತು. ಇದೆಲ್ಲರಿಗೂ ತಿಳಿಸ್ಬೇಕು ಅಂತಲೇ ವಿಡಿಯೋ ಮಾಡಿದೆ. ಎಲ್ರಿಗೂ ಇದ್ರ ಲಾಭ ಸಿಗಲಿ, ಗೌರ್ಮೆಂಟ್ ಕಡೆಯಿಂದ ಬರೋವಂಥದ್ದು. ದಯವಿಟ್ಟು ಇದನ್ನು ಯಾರು ಕಳ್ಕೊಳ್ಳೋದಕ್ಕೆ ಹೋಗಬೇಡಿ. ಇದ್ರ ಲಾಭವನ್ನು ನೀವು ಪಡ್ಕೊಳ್ಳಿ ಅಂತ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹಂಬಲ್ ರಿಕ್ವೆಸ್ಟ್, ನಿಮ್ಗೇನಾದರೂ ಗೃಹಲಕ್ಷ್ಮಿ ಬಂದಿದ್ರೆ ಅದನ್ನು ಕಮೆಂಟಲ್ಲಿ ತಿಳಿಸಿ. ಯುವನಿಧಿ ಬಂದಿತ್ತು ಅಂದರೂ ಕೂಡ ಕಮೆಂಟಲ್ಲಿ ತಿಳಿಸಿ. ತುಂಬಾ ಸಹಾಯ ಆಗುತ್ತೆ. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಇದೇ ರೀತಿ ನನಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು.